ಎಂತಹ ಕೇಸ್ ಆಗಿದ್ರು ಅಷ್ಟೇ, ಕ್ರಿಮಿಗಳು ಚಾಪೆಗಳಿಗೆ ನುಗ್ಗಿದ್ರೂ ಅಷ್ಟೇ, ಪೊಲೀಸರು ಬಿಡೋದಿಲ್ಲ, ಪೊಲೀಸರು ಸುಮ್ಮನಾಗೋದಿಲ್ಲ. ಸಾಧ್ಯವೇ ಇಲ್ಲ ಎನ್ನುವಂತಹ ಕೇಸ್ಗಳನ್ನ ಭೇದಿಸಿರುವಂತಹ ಅದೆಷ್ಟೋ ಪ್ರಕರಣಗಳಿವೆ. ಬೆಂಗಳೂರು ಪೊಲೀಸರ ಗತ್ತು, ಗೈರತ್ತು, ತನಿಖೆಯ ವೇಗ ಹೇಗಿರುತ್ತೆ ಅನ್ನೋದು ದೇಶಕ್ಕೆ ಗೊತ್ತಿದೆ. ಆದ್ರೆ ಪುಟ್ಟ ಬಾಲಕಿಯ ಕೊಲೆ ಕೇಸ್ನಲ್ಲಿ ಪೊಲೀಸರು ಮಾಡಿದ್ದು ಎಂತಹ ನಾಟಕ ಗೊತ್ತಾ? ಕಾಕಿ ತನಿಖೆಯಲ್ಲೇ ಮುಗ್ಧೆಯ ಸಾವಿನ ಸತ್ಯ ಸಮಾಧಿ ಆಗೋಗಿತ್ತ. ನ್ಯಾಯ ಕೊಡಿಸಬೇಕಿದ್ದವರೇ ಕಣ್ಣ ಮುಂದೆಯೇ ಸಾಕ್ಷ್ಯ ಇದ್ರೂ ಕೂಡ ಕಣ್ಣು ಮುಚ್ಚಿ ಕೂತಿದ್ದು ಹೇಗೆ ಅನ್ನೋ ಸತ್ಯವನ್ನ ಕ್ರೈಮ್ ಡೈರಿಯು ಬಯಲು ಮಾಡಿದೆ ನೋಡಿ. ಪ್ರಿಯಾಂಕಾ ಲಾಕ್ ಇಷ್ಟು ದಿನ ಬೇಕಿತ್ತ? ಕಾರಲ್ಲಿ ಕೊಲೆ, ಸ್ಟೇಷನ್ನಲ್ಲಿ ಸಮಾಧಿ. ಸಾಕ್ಷ್ಯ ಇದ್ರೂ ಯಾಕೀ ನಿರ್ಲಕ್ಷ್ಯ? ಪೊಲೀಸರಿಂದಲೇ ನಡೀತಾ ಸಾಕ್ಷ್ಯನಾಶ. ಬೆಚ್ಚಿ ಬೀಳಿಸ್ತಿದೆ ಲೋಕ ವರದಿ. ಆಟ ಆಡಿದ್ದೇನು, ಕ್ರಿಮಿನಲ್ ಲಾಯರ್ ರೀತಿ ಯೋಚನೆ ಮಾಡಿದ್ದೇನು, ಪೊಲೀಸರನ್ನೇ ದಿಕ್ಕು ತಪ್ಪಿಸಿದ್ದೇನು, ಸುಳ್ಳಿಗೆ ಸತ್ಯ ಅನ್ನೋ ಬಿಳಿ ಬಣ್ಣ ಬಳಿದು ಆ ಬಿಳಿ ಬಣ್ಣದ ಮೇಲೆ ಸುಳ್ಳಿನ ಕಥೆ ಬರೆದಿದ್ದೇನು, ಪೊಲೀಸರ ಲಿಂಕ್ ಇಟ್ಕೊಂಡು ಸುಳ್ಳಿನ ಕೋಟೆಯನ್ನ ಕಟ್ಟಿಕೊಂಡು ಮೆರೆದಾಡಿದ್ದೇನು. ಅಬ್ಬಬ್ಬ, ಇಂತಹ ಪ್ರಿಯಾಂಕಾ ಆಟಕ್ಕೆ ಕೊನೆಗೂ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಅಡಗಿ ಕೂತಿದ್ದವಳನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಇದೇ ಪೊಲೀಸರು ಕಳೆದ 3 ತಿಂಗಳ ಹಿಂದೆ ಈ ಮೋಹನಾಂಗಿಯನ್ನ ಬಿಟ್ಟು ಕಳಿಸಿದ್ರು. ಇದೇ ಕೇಸ್ನಲ್ಲಿ ಯಾವುದೇ ಆಕ್ಷನ್ ತೆಗೆದುಕೊಂಡಿರಲಿಲ್ಲ. ಆದರೆ ಅದೇ ಕೇಸ್, ಅದೇ ಪೊಲೀಸರು ಪ್ರಿಯಾಂಕಾಳನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. 3 ತಿಂಗಳ ಬಳಿಕ ಕೇಸ್ಗೆ ದೊಡ್ಡ ತಿರುವು ಸಿಕ್ಕಂತಾಗಿದೆ. ಆದರೆ ಆ ತಿರುವು 3 ತಿಂಗಳ ಹಿಂದೆಯೇ ಸಿಗಬೇಕಿತ್ತು. ಈ ಕೆಲಸವನ್ನ 3 ತಿಂಗಳ ಹಿಂದೆಯೇ ಪೊಲೀಸರು ಮಾಡಬೇಕಿತ್ತು. ಏನ್ ಗೊತ್ತಾ ಫ್ರೆಂಡ್ಸ್, ಮಧ್ಯರಾತ್ರಿ ಆಗಿದ್ರು, ಕಡುಕತ್ತಲು ಆವರಿಸಿದ್ರು, ಮಳೆ ಬೀಳುತ್ತಿದ್ರು, ರಣ ಬಿಸಿಲಿದ್ರು, ಯಾವುದೇ ಸಮಯವಾಗಿದ್ರು ಒಂದು ಫೋನ್ ಕಾಲ್ಗೆ ಜನರ ನೆರವಿಗೆ ಬರೋದು ಪೊಲೀಸ್. ದುಷ್ಟರ ಶಿಕ್ಷಕ, ಶಿಷ್ಟರ ರಕ್ಷಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಬರೋದು ಪೊಲೀಸ್ ಅಂತ. ಇಂತಹ ಪೊಲೀಸರು ಸಣ್ಣ ಸುಳಿವು ಸಿಕ್ಕರೂ, ಸ್ವಲ್ಪ ಡೌಟ್ ಬಂದ್ರೂ ಕೂಡ ಕ್ರಿಮಿಗಳನ್ನ ಬಿಡಲ್ಲ. ಪಾತಾಳದಲ್ಲಿ ಅವಿತು ಕೂತಿದ್ರೂ ಪೊಲೀಸರು ಸುಮ್ಮನಾಗಲ್ಲ. ಖತರ್ನಾಕ್ಗಳ ಕೋಟೆಗೆ ನುಗ್ಗಿ ಅಬ್ಬರಿಸ್ತಾರೆ. ಕ್ರಿಮಿನಲ್ ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ದುಷ್ಟರ ಬೇಟೆಯಾಡ್ತಾರೆ. ಇಂತಹ ಖಡಕ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಆ ಪೊಲೀಸರಿಗೇಕೆ ಸತ್ಯ ಕಾಣಿಸಿಲ್ಲ? ಕಾಡುಗೋಡಿಯ ವೆನ್ನೆಲಾ ಎಂಬ ಮುಗ್ಧೆಯ ಕೊಲೆ ಕೇಸ್ನಲ್ಲೇಕೆ ಸತ್ಯಶೋಧ ನಡೆಸಿಲ್ಲ? ಮುಗ್ಧೆಗೆ ನ್ಯಾಯ ಕೊಡಿಸೋ ಕೆಲಸಕ್ಕೆ ಹೋಗಿಲ್ಲ. ಹೆಜ್ಜೆ ಹೆಜ್ಜೆಯಲ್ಲೂ ನಿರ್ಲಕ್ಷ್ಯ. ತನಿಖೆಯ ಹಾದಿಯಲ್ಲಿ ಕಾಣಿಸ್ತಿರೋದು ಬರೀ ಬೇಜವಾಬ್ದಾರಿ. ಸತ್ಯಶೋಧ ಮಾಡಬೇಕಿದ್ದ ಕಾಡುಗೋಡಿ ಪೊಲೀಸರು ಮಾಡಿರೋದು ದೊಡ್ಡ ತಪ್ಪು. ನ್ಯಾಯಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ ಬರೋ ಅಮಾಯಕರಿಗೆ ಕಾಡುಗೋಡಿ ಪೊಲೀಸರು ಹೀಗೇನಾ ನ್ಯಾಯ ಕೊಡಿಸಿರೋದು? ಹೀಗೇನಾ ತನಿಖೆ ಮಾಡಿರೋದು? ನಿಜಕ್ಕೂ 5 ವರ್ಷ 6 ತಿಂಗಳು ವಯಸ್ಸಿನ ಈ ವೆನ್ನೆಲಾ ಹತ್ಯೆ ಕೇಸ್ ಇಂತಹ 10 ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ರಕ್ಷಕರನ್ನ ನಂಬೋದು ಹೇಗೆ ಅನ್ನೋ ಪ್ರಶ್ನೆ ಎದ್ದಿದೆ. ಎಲ್ಲ ಪ್ರಶ್ನೆಗಳಿಗೆ ಅದೊಂದು ವರದಿ ಸಾಕ್ಷಿ ಆಗ್ಬಿಟ್ಟಿದೆ. ಹಂತಕರಿಗೆ ಖಾಕಿಯಿಂದಲೇ ಸಿಕ್ಕಿತ್ತ ಶ್ರೀರಕ್ಷೆ. ವರದಿಯಲ್ಲಿ ಶಾಕಿಂಗ್ ಅಂಶ. ಯಾಕೀ ಅನ್ಯಾಯ? ಪುಟ್ಟ ಹುಡುಗಿ, ಮುದ್ದಾದ ಕಂದಮ್ಮ, ಏನೂ ಅರಿಯದ ಬಾಲೆ,
ಬದುಕಿ ಬಾಳಬೇಕಿದ್ದ ಜೀವ, ಸಾಧನೆಯ ಹಾದಿಯ ಒಂದೊಂದೇ ಹೆಜ್ಜೆ ಇಟ್ಟು ಬೆಳಿಬೇಕಿದ್ದ ಮಗು. ಆದರೆ ಅವತ್ತು ಇಂತಹ ಹೆಣ್ಮಗುವಿನ ಬದುಕೇ ಅಂತ್ಯವಾಗಿತ್ತು. ಎಲ್ಲೋ ಇದ್ದ ತಂದೆಗೆ ಘನಘೋರ ಸುದ್ದಿ ತಲುಪಿತ್ತು. ಅದು ಮಾರ್ಚ್ 24ನೇ ತಾರೀಕು. ಅವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಇಂದಿರಾನಗರದಲ್ಲಿ ಶಾಪಿಂಗ್ ಮಾಡೋಕೆ ಅಂತ ತಾಯಿ ಪ್ರಿಯಾಂಕಾ ಲವರ್ ಮೋಹನ್ನೊಂದಿಗೆ ಹೋಗಿದ್ದಳು. ಅಮ್ಮನೊಂದಿಗೆ ವೆನ್ನೆಲಾ ಕೂಡ ಕಾರ್ ಹತ್ತಿದ್ದಳು. ಆದರೆ ಪ್ರಿಯಾಂಕಾ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಬರುವಷ್ಟರಲ್ಲಿ ವೆನ್ನೆಲಾ ಹೆಣವಾಗಿ ಹೋಗಿದ್ದಳು. ಮರುದಿನ ಮಾರ್ಚ್ 25ನೇ ತಾರೀಕು ವೆನ್ನೆಲಾ ತಂದೆ ಪ್ರವೀಣ್ಗೆ ಮಾಹಿತಿ ಹೋಗಿತ್ತು. ದಾವಣಗೆರೆಯಲ್ಲಿದ್ದ ಆ ವ್ಯಕ್ತಿ ಮಗಳ ಸಾವಿನ ಸುದ್ದಿ ಕೇಳಿ ಓಡೋಡಿ ಬಂದಿದ್ರು. ಆಗ ಆತನಿಗೆ ಗೊತ್ತಾಗಿದ್ದು ಐಸ್ ಕ್ರೀಮ್ ಹಾಗೂ ಬಿರಿಯಾನಿ ಕಥೆ. ಆಕಸ್ಮಿಕವಾಗಿ ಏಟು ಬಿದ್ದು ವೆನ್ನೆಲಾ ಸತ್ತು ಹೋಗಿದ್ದಳು. ನಿದ್ದೆ ಮಾಡಿ ಎದ್ದೇಳುವಷ್ಟರಲ್ಲಿ ವೆನ್ನೆಲಾ ಹೆಣವಾಗಿದ್ದಳು ಅನ್ನೋ ಮಾಹಿತಿ ತಂದೆ ಪ್ರವೀಣ್ಗೆ ಸಿಕ್ಕಿತ್ತು. ಆದರೆ ಈ ಪ್ರವೀಣ್ಗೆ ಮಗಳ ಸಾವನ್ನ ಅಷ್ಟು ಬೇಗ ಒಪ್ಪಿಕೊಳ್ಳೋಕೆ ಆಗಿರಲಿಲ್ಲ. ಅಷ್ಟು ಈಸಿಯಾಗಿ ಕಣ್ಮುಂದೆ ಇರೋ ಸುಳ್ಳನ್ನ ಸತ್ಯ ಅಂತ ಒಪ್ಪಿಕೊಂಡಿರಲಿಲ್ಲ. ಹೀಗಾಗಿ ಪ್ರವೀಣ್ ಕಾಡುಗೋಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ವೆನ್ನೆಲಾಳನ್ನ ಕೊಲೆ ಮಾಡಲಾಗಿದೆ ಅಂತ ದೂರು ಕೊಟ್ಟಿದ್ರು. ಆ ದೂರನ್ನ ಪೊಲೀಸರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಿದ್ರೆ ಪೊಲೀಸರಿಗೆ ಸಲಾಂ ಹೊಡಿಬೋದಿತ್ತು. ಆದ್ರೆ ಇಲ್ಲಾಗಿರೋದೇ ಬೇರೆ. ಎಲ್ಲಿ ನ್ಯಾಯ ಸಿಗಬೇಕಿತ್ತೋ ಅಲ್ಲೇ ಸತ್ಯ ಸಮಾಧಿ ಆಗೋಗಿತ್ತು. ಪೊಲೀಸರ ಕೇರ್ಲೆಸ್ನೆಸ್ ಯಾವ ಲೆವೆಲ್ನಲ್ಲಿತ್ತು ಅನ್ನೋದನ್ನ ಒಂದೊಂದಾಗಿಯೇ ತೋರಿಸ್ತಾ ಹೋಗ್ತೀವಿ ನೋಡಿ. ದೂರು ದಾಖಲಿಸಿ ಸೈಲೆಂಟ್. ಮಾರ್ಚ್ 25ನೇ ತಾರೀಕು ವೆನ್ನೆಲಾ ತಂದೆಗೆ ಜೀವವೇ ಹೋದಂತಾಗಿತ್ತು. ಎದೆಯಾಳದಲ್ಲಿ ಸಂಕಟ ತುಂಬಿಕೊಂಡಿತ್ತು. ಯಾಕಂದ್ರೆ ಮೊನ್ನೆಯಷ್ಟೇ ವೆನ್ನೆಲಾಳನ್ನ ಮಾತನಾಡಿಸ್ಕೊಂಡು ಹೋಗಿದ್ದೆ. ಚೆನ್ನಾಗಿ ಮಾತನಾಡಿಕೊಂಡಿದ್ದಳು. ಮುದ್ದಾಗಿ ಪ್ರೀತಿಯಿಂದ ಅಪ್ಪ ಅಂತ ಕರೆದಿದ್ದಳು. ಈಗ ನೋಡಿದ್ರೆ ಹೆಣವಾಗಿ ಹೋಗಿದ್ದಾಳೆ ಅಂತ ಕಣ್ಣೀರಿನ ಕೋಡಿಯೇ ಹರಿಸಿದ್ರು. ಕಾಡುಗೋಡಿ ಸ್ಟೇಷನ್ನಲ್ಲಿ ಕೊಲೆ ನಡೆದಿರೋ ಅನುಮಾನ ಇದೆ ಅಂತ ದೂರು ನೀಡಿದ್ರು. ಆದ್ರೆ ಅಸಹಜ ಸಾವು ಅಂತ ದೂರು ದಾಖಲಿಸಿಕೊಂಡಿದ್ದ ಕಾಡುಗೋಡಿ ಪೊಲೀಸರು ಸೈಲೆಂಟ್ ಆಗಿದ್ರು. ತನಿಖಾಧಿಕಾರಿ ನಿಂಗರಾಜ್ ಹಾಗೂ ಇನ್ಸ್ಪೆಕ್ಟರ್ ರಂಗಸ್ವಾಮಿ ತನಿಖೆಗೆ ಇಳಿದಿರಲಿಲ್ಲ. ಸತ್ಯ ಶೋಧಕ್ಕೆ ಮುಂದಾಗಿರಲಿಲ್ಲ. ಇದು ವೆನ್ನೆಲಾ ಕೇಸ್ನಲ್ಲಿ ಮೊದಲ ಹಿನ್ನಡೆಯಾಗಿತ್ತು. ಟೋಲ್ ಸಿಸಿಟಿವಿ ಪರಿಶೀಲಿಸದೆ ನಿರ್ಲಕ್ಷ್ಯ. ಇಲ್ಲಿ ಜೀವ ಹೋಗಿರೋದು ಬಾಳಿ ಬದುಕಬೇಕಿದ್ದ 5 ವರ್ಷದ ಬಾಲಕಿಯದ್ದು. ಆರೋಗ್ಯವಾಗಿದ್ದ ಹೆಣ್ಮಗುವಿನದ್ದು ಅನ್ನೋದು ಗೊತ್ತಿದ್ರು ಪೊಲೀಸರು ನಿರ್ಲಕ್ಷ್ಯ ತೋರಿಸಿದ್ರು. ಸತ್ಯ ಏನೇ ಆಗಿರಲಿ, ವೆನ್ನೆಲಾ ಹೇಗೆ ಸತ್ತಳು ಅನ್ನೋದನ್ನ ವಿಚಾರಿಸಬೇಕಿತ್ತು. ಸತ್ಯ ಶೋಧ ಮಾಡಬೇಕಿತ್ತು. ಸ್ಪಾಟ್ಗೆ ಹೋಗಿ ನೋಡಬೇಕಿತ್ತು. ವೆನ್ನೆಲಾ ಆ ರಾತ್ರಿ ಎಲ್ಲಿಗೆ ಹೋಗಿದ್ದಳು, ಯಾರೊಂದಿಗೆ ಇದ್ದಳು ಅನ್ನೋದ್ರ ಮಾಹಿತಿ ಕಲೆ ಹಾಕಬೇಕಿತ್ತು. ಸಣ್ಣ ಅನುಮಾನ ಇದ್ರೂ ಬಿಡದಂತಹ ಪೊಲೀಸರು ವೆನ್ನೆಲಾ ಕೇಸ್ನಲ್ಲಿ ಬೇಜವಾಬ್ದಾರಿ ತೋರಿಸಿದ್ರು. ಹೊಸಕೋಟೆ ಟೋಲ್ಗೇಟ್ನಲ್ಲಿದ್ದ ಸಿಸಿಟಿವಿ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯ ತೋರಿಸಿದ್ರು. ಕೋಲಾರದ ಹೋಟೆಲ್ ಬಳಿಯ ಸಿಸಿಟಿವಿ ವಶಕ್ಕೆ ಪಡೆದಿಲ್ಲ. ನನಗೆ ಗೋರ್ಧನ್ ಸರ್ ಬಂದ್ಬಿಡಪ್ಪ ಅಂತ ಕರೆದ್ರು ಸರ್. ಹೋದೆ ರಾತ್ರಿ 8:30 ಸುಮಾರಿಗೆ FIR ಮರ್ಡರ್ ಕೇಸ್ ಅಂತ ಹಾಕಿದ್ದಾರೆ ಸರ್. ಆಮೇಲೆ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಅಂತ ಹಾಕಿದ್ದಾರೆ ಸರ್. ಮತ್ತು ಇನ್ನೊಂದು ಸೆಕ್ಷನ್ ಹಾಕಿದ್ದಾರೆ ಸರ್, ನೆನಪಾಗ್ತಿಲ್ಲ ನನಗೆ. ಈ 3 ಸೆಕ್ಷನ್ ಹಾಕ್ಬಿಟ್ಟಿದ್ದು ಮರ್ಡರ್ ಇನ್ವೆಸ್ಟಿಗೇಷನ್ ಅಂತ ಓಪನ್ ಮಾಡಿದ್ದಾರೆ ಸರ್ ಇವಾಗ. ಪೋಸ್ಟ್ ಮಾರ್ಟಂನಲ್ಲಿ ಸತ್ಯ, ತನಿಖೆಯಲ್ಲಿ ಸಮಾಧಿ. ಕಳೆದ ಮಾರ್ಚ್ 24ರಂದು ಬಾಲಕಿ ವೆನ್ನೆಲಾ ಹೆಣವಾಗಿ ಹೋಗಿದ್ದಳು. ಮಾರ್ಚ್ 25ರಂದು ಬಾಲಕಿಯ ಮರಣೋತ್ತರ ಪರೀಕ್ಷೆ ಮಾಡಲಾಗಿತ್ತು. ಡಾಕ್ಟರ್ ಮರಣೋತ್ತರ ರಿಪೋರ್ಟ್ ಕೂಡ ಕೊಟ್ಟಿದ್ರು. ಆ ಮರಣೋತ್ತರ ರಿಪೋರ್ಟ್ ಇದು ಕೊಲೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿತ್ತು. ಉಸಿರುಗಟ್ಟಿಸಲಾಗಿದೆ, ಹೊಟ್ಟೆ ಮೇಲೆ ಬಲವಾದ ಪೆಟ್ಟು ಬಿದ್ದಿದೆ, ರಕ್ತ ಹೆಪ್ಪುಗಟ್ಟಿದೆ ಅಂತ ವೈದ್ಯರು ಅನುಮಾನ ವ್ಯಕ್ತಪಡಿಸಿದ್ರು. ಹೀಗಿದ್ರೂ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರು.
ಕೊಲೆ ಕೇಸ್ ದಾಖಲಿಸದೆ ಸಬ್ ಇನ್ಸ್ಪೆಕ್ಟರ್ ನಿರ್ಲಕ್ಷ್ಯ ತೋರಿಸಿದ್ರು. ಸರಿಯಾಗಿ ಮಹಜರು ಪ್ರಕ್ರಿಯೆ ಮಾಡಿಲ್ಲ, FSL ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಲ್ಲ, UDR ಮಾಡಿಕೊಂಡು ಸೈಲೆಂಟ್ ಆಗಿದ್ಯಾಕೆ? ಯಾವುದೇ ತನಿಖೆ ಮಾಡದೆ ಸಾಕ್ಷ್ಯಾಧಾರಗಳ ನಾಶ ಮಾಡಿದ್ರ? ಆರೋಪಿಗಳ ಜೊತೆ ಸೇರಿ ಸಾಕ್ಷ್ಯನಾಶಕ್ಕೆ ಸಹಾಯ ಮಾಡಿದ್ರ ಅನ್ನೋ ಪ್ರಶ್ನೆಗಳೂ ಜನರ ತಲೆಯಲ್ಲಿ ಓಡಾಡ್ತಿದೆ. ಕಂಬೈನ್ಡ್ ಎಫೆಕ್ಟ್ ಆಫ್ ಆಸ್ಫಿಕ್ಸಿಯೇಷನ್ ಡ್ಯೂ ಟು ಒಬ್ಲಿಟರೇಟೆಡ್ ವಿಂಡ್ ಪೈಪ್ ಅಂಡ್ ಬ್ಲಂಟ್ ಫೋರ್ಸ್ ಟ್ರಾಮಾ ಟು ದ ಅಬ್ಡೋಮನ್ ಅಂತ ಹಾಕಿದೆ. ಅಂದರೆ ಆ ಡಾಕ್ಟರ್ ಇದು ರಿಪೋರ್ಟ್ ಬರೆದಿರೋರು ಡಿಕ್ಷನರಿಯಲ್ಲಿ ಇರೋ ಎಲ್ಲ ವರ್ಡ್ಸ್ ಬಿಟ್ಬಿಟ್ಟು ಒಬ್ಲಿಟರೇಟೆಡ್ ಅಂತ ಯಾಕೆ ಯೂಸ್ ಮಾಡಿದ್ರು? ಅಂದರೆ ವರ್ಚುಲಿ ನಾನ್ ಎಕ್ಸಿಸ್ಟೆಂಟ್, ಅದು ಪುಡಿಯಾಗಿ ಹೋಗ್ಬಿಟ್ಟಿದೆ ಅಂತ ಅದು. ಕಾರ್ ಸೀಸ್ ಮಾಡಿಲ್ಲಬೇಕೆ? ವೆನ್ನೆಲಾ ಶವವಾಗಿರೋದು ಕಳೆದ ಮಾರ್ಚ್ ತಿಂಗಳಲ್ಲಿ, ಆದರೆ FIR ಆಗಿರೋದು ಜೂನ್ 4ರಂದು. ಅದು ಕೂಡ ವೆನ್ನೆಲಾ ತಂದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಲೋಕಾಯುಕ್ತ ಪೊಲೀಸರನ್ನ ಭೇಟಿ ಮಾಡಿ ಸಹಾಯ ಪಡೆದು ನ್ಯಾಯಕ್ಕಾಗಿ ಅಂಗಲಾಚಿಕೊಂಡಾಗ ಪೊಲೀಸರು FIR ಹಾಕಿರೋದು. ಹಾಗಾದ್ರೆ FIR ಹಾಕಲು ಪೊಲೀಸರು ತಡ ಮಾಡಿದ್ಯಾಕೆ? FIR ಹಾಕದೆ ಬರೋಬ್ಬರಿ 2 ತಿಂಗಳು ಕಳ್ಳಾಟ ಆಡಿದ್ರ? ಪ್ರಿಯಾಂಕಾ ಎಸ್ಕೇಪ್ಗೆ ಪೊಲೀಸರ ನೆರವು ಸಿಕ್ಕಿತ್ತ? ಸಾಕ್ಷ್ಯ ನಾಶಕ್ಕೆ ಪೊಲೀಸರೇ ಅವಕಾಶ ಕೊಟ್ರ? ವರದಿ ಸಂಗ್ರಹಣೆಯಲ್ಲಿ ವಿಳಂಬ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ವೆನ್ನೆಲಾ ತಂದೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ಅಲೆದಾಡಿದಾಗ FIR ಮಾಡಿದ್ರು. ಆದ್ರೆ ಈ ಕೆಲಸವನ್ನ ಮೊದಲೇ ಯಾಕೆ ಕಾಡುಗೋಡಿ ಪೊಲೀಸರು ಮಾಡಿಲ್ಲ? ಸಣ್ಣ ಕ್ಲೂ ಸಿಕ್ಕರು ಬಿಡದ ಪೊಲೀಸರು ಇಷ್ಟೊಂದು ಸುಳಿವುಗಳಿದ್ರೂ ಯಾಕೆ ತನಿಖೆಗೆ ಮುಂದಾಗಿಲ್ಲ? ಪ್ರಿಯಾಂಕಾಳ ಜೊತೆ ಒಪ್ಪಂದ ಮಾಡಿಕೊಂಡಿದ್ರ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಅವ್ರು ಆ ಥರ ಬರೆದಿದ್ದಾರೆ. ನನಗೆ ಅವಾಗ ನಾವು ಹೋಗಿ ಅವ್ರ ಸ್ಟೇಷನಲ್ಲಿ ಕೇಳಿದೆ, ಸರ್ ಏನು ಸರ್ ಹಿಂಗೆ ಬಂದೈತಲ್ಲ ರಿಪೋರ್ಟು ಅಂತ ಹೇಳಿದೆ. ಇಲ್ಲಪ್ಪ, ಇನ್ನೂ FSL ರಿಪೋರ್ಟ್ ಬರೋದೇ ಬಾಕಿ ಐತೆ, ಆಮೇಲೆ ಇದು ಡಾಕ್ಟ್ರದ್ದು ಒಪಿನಿಯನ್ ಬರಬೇಕು, ಫೈನಲ್ ಒಪಿನಿಯನು. ಇದು ಬಂದಮೇಲೆ ಅದು ಏನಾಗುತ್ತೆ ಕೇಸ್ ಅಂತ ನೋಡ್ಕೊಂಬಿಟ್ಟು ಅದ್ರ ತಕ್ಕಂತೆ ತಿರುಗಿಸ್ತೀವಿ, ಅಲ್ಲಿ ತನಕ ಇದು UDR ಆಗೇ ಉಳ್ಕೊಳತ್ತೆ ಅಂತ ಎಲ್ಲ ಹೇಳಿದ್ರು. ಪೊಲೀಸರು ವೆನ್ನೆಲಾ ಸುತ್ತಾಡಿದ್ದ ಕಾರನ್ನ ಪರಿಶೀಲನೆ ಮಾಡಬೇಕಿತ್ತು. ಕಾರಿನಲ್ಲಿ ರಕ್ತದ ಕಲೆ ಇದೆಯಾ ಅಂತ ನೋಡಬೇಕಿತ್ತು. ಆ ಕಾರನ್ನ ಸೀಸ್ ಮಾಡಿ ಈ ಎಲ್ಲ ಪರಿಶೀಲನೆ ಮಾಡಬೇಕಿತ್ತು. ಆದ್ರೆ ಪೊಲೀಸರು ಆ ಕಾರನ್ನ ಸೀಸ್ ಮಾಡಿಲ್ಲ. ಹೀಗಾಗಿ ಪ್ರಿಯಾಂಕಾ ಸ್ನೇಹಿತ ಆ ಕಾರನ್ನ 8 ದಿನ ನಿರಂತರವಾಗಿ ವಾಟರ್ ವಾಶ್ ಮಾಡಿಸಿ ಸಾಕ್ಷ್ಯ ನಾಶ ಮಾಡಿದ್ದ. ಇಷ್ಟೇ ಅಲ್ಲ, ಮನೆಯಲ್ಲಿನ ಬೆಡ್ಶೀಟ್ ಸೀಸ್ ಮಾಡಿಲ್ಲ. ಬಾಲಕಿ ಹಾಕಿದ್ದ ಬಟ್ಟೆಗಳನ್ನ ವಶಕ್ಕೆ ಪಡೆಯದೆ ಸಾಕ್ಷ್ಯನಾಶ ಮಾಡಲಾಗಿದೆ. ಆರೋಪಿಗಳಿಗೆ ಸಬ್ ಇನ್ಸ್ಪೆಕ್ಟರ್ ಸಹಾಯ ಸಿಕ್ಕಿದೆಯಂತೆ. ವೆನ್ನೆಲಾ ತಂದೆ ಪ್ರವೀಣ್ ಲೋಕಾಯುಕ್ತದಲ್ಲಿರೋ ಪೊಲೀಸರನ್ನ ಸಂಪರ್ಕ ಮಾಡಿದ್ರು. ಅಲ್ಲೊಂದು ದೂರು ಕೊಟ್ಟಿದ್ರು. ಆ ದೂರು ಆಧರಿಸಿ ತನಿಖಾಧಿಕಾರಿಯನ್ನ ನೇಮಿಸಲಾಗಿತ್ತು. ಈಗ ಲೋಕಾಯುಕ್ತ ವರದಿ ಕೊಟ್ಟಿದೆ. ತನಿಖಾಧಿಕಾರಿ ನಿಂಗರಾಜ್, ಇನ್ಸ್ಪೆಕ್ಟರ್ ರಂಗಸ್ವಾಮಿ ಇಬ್ಬರಿಂದಲೂ ಕರ್ತವ್ಯ ಲೋಪ ಆಗಿದೆ ಅಂತ DCP ಸೈದುಲ್ಲಾ ಅಡಾವತ್ಗೆ ವರದಿ ಸಲ್ಲಿಸಲಾಗಿದೆ. ಕೆಲಸವನ್ನ ಪೊಲೀಸರು ಅವತ್ತೇ ಮಾಡಿದ್ದಿದ್ರೆ, ಅವತ್ತೇ ಪ್ರಿಯಾಂಕಳನ್ನ ಕರೆದು ವಿಚಾರಣೆ ಮಾಡಿದ್ದಿದ್ರೆ ವೆನ್ನೆಲಾ ತಂದೆ ಪಾಲಿಗೆ ಪೊಲೀಸರು ಹೀರೋ ಆಗ್ತಿದ್ರು. ರಕ್ಷಕರು, ನ್ಯಾಯ ಕೊಡಿಸುವವರು ಅಂತ ವೆನ್ನೆಲಾ ತಂದೆ ಸಾರಿ ಸಾರಿ ಹೇಳ್ತಿದ್ರು. ಆದ್ರೆ ಮಾರ್ಚ್ 25ರಂದು ಕಾಡುಗೋಡಿ ಪೊಲೀಸರು ಪ್ರಕರಣವನ್ನ ಕೈಬಿಟ್ಟಿದ್ರು. ಸತ್ಯ ಏನು ಅಂತ ತಿಳಿಯದೆ ಸುಮ್ಮನಾಗಿದ್ರು. ಈಗ ಜಸ್ಟಿಸ್ ಫಾರ್ ವೆನ್ನೆಲಾ ಕೂಗು ಕೇಳ್ತಾ ಇದ್ದಂತೆ ಕಾಡುಗೋಡಿ ಪೊಲೀಸರು ಪ್ರಿಯಾಂಕಾಳ ಹೆಜ್ಜೆ ಗುರುತು ಹುಡುಕಿಕೊಂಡು ಹೋಗಿದ್ರು. ಕೊನೆಗೆ ಪ್ರಿಯಾಂಕಾಳನ್ನ ಪೊಲೀಸರು ಹುಡುಕಿ ಕರೆತಂದಿದ್ದಾರೆ.
3 ತಿಂಗಳ ಬಳಿಕ ಬಲೆಗೆ ಬಿದ್ದ ಪ್ರಿಯಾಂಕಾ. ಇಷ್ಟು ದಿನ ಸಿಗದ ಸುಳಿವು ಖಾಕಿಗೆ ಈಗ ಹೇಗೆ ಸಿಕ್ತು? ಕಳೆದ 6 ತಿಂಗಳ ಹಿಂದೆ ಮೋಹನ್ ಜೊತೆ ಈ ಪ್ರಿಯಾಂಕಾ ಕಾಡುಗೋಡಿಗೆ ಶಿಫ್ಟ್ ಆಗಿದ್ದಳು. ದೊಡ್ಡ ಮಗಳನ್ನ ಗಂಡನೊಂದಿಗೆ ಬಿಟ್ಟು 2ನೇ ಮಗಳಾದ ವೆನ್ನಿಲಾಳನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದಳು. ಈ ನಡುವೆ ಹೋದವಳು ಹಾಳಾಗೋಗ್ಲಿ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಗಂಡ ಸುಮ್ಮನಿದ್ದ. ಆಗಾಗ ಚಿಕ್ಕ ಮಗಳನ್ನ ಭೇಟಿ ಮಾಡಿ ಮಾತನಾಡಿಸ್ಕೊಂಡು ಹೋಗ್ತಿದ್ದ. ಆದ್ರೆ ಮಾರ್ಚ್ 24ನೇ ತಾರೀಕು ವೆನ್ನೆಲಾಳನ್ನೇ ಈ ಮೋಹನ್ ಕೊಂದು ಹಾಕಿದ್ದ. ಪುಟ್ಟ ಕಂದಮ್ಮನನ್ನ ಹೊಡೆದು ಕೊಂದ ಮೋಹನ್ ನಂತರ ಈ ವಿಷಯವನ್ನ ಪ್ರಿಯಾಂಕಾಗೆ ಹೇಳಿದ್ದ. ಆಕಸ್ಮಿಕವಾಗಿ ಏನೋ ಆಗೋಯ್ತು, ಏನ್ ಮಾಡೋಣ ಅಂತ ಪ್ರಿಯಾಂಕಾಳ ಮುಂದೆ ಕಥೆ ಕಟ್ಟಿದ್ದ ಮೋಹನ್. ಅವತ್ತು ಪ್ರಿಯಾಂಕಾ ಶಾಪಿಂಗ್ಗೆ ಅಂತ ಸ್ನೇಹಿತ ಮೋಹನ್ನೊಂದಿಗೆ ಹೊರಹೋಗಿದ್ದಳು. ಮಗಳನ್ನ ಕಾರಿನಲ್ಲೇ ಬಿಟ್ಟು ಪ್ರಿಯಾಂಕಾ ಶಾಪಿಂಗ್ ಮಾಡುತ್ತಿದ್ದಳು. ಆಗ ಕಾರಿನಲ್ಲೇ ಕೂತಿದ್ದ ವೆನ್ನೆಲಾಗೆ ಈ ಮೋಹನ್ ಐಸ್ ಕ್ರೀಮ್ ಕೊಡಿಸಿದ್ದ. ಬಳಿಕ ಮಗುವಿನ ಮೂಗು ಮುಚ್ಚಿ ಉಸಿರುಗಟ್ಟಿಸಲು ಯತ್ನ ಮಾಡಿದ್ದ. ಕಾರಿನಲ್ಲಿದ್ದ ದಿಂಬು ಬಳಸಿ ಕೊಲೆ ಮಾಡಿದ್ನಂತೆ. ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ಸಾಗಿದ್ದ ಪ್ರಿಯಾಂಕಾಗೆ ಮಗಳು ಸತ್ತಿದ್ದಾಳೆ ಅನ್ನೋದು ಗೊತ್ತಾಗಿತ್ತು. ಆದ್ರೆ ಪ್ರಿಯಾಂಕಾ ಹಾಗೂ ಮೋಹನ್ ಶವದ ಜೊತೆಗೆ ಕೋಲಾರಕ್ಕೆ ಜಾಲಿ ರೈಡ್ ಹೋಗಿದ್ರಂತೆ. ಕೋಲಾರದ ಕಾಫಿ ಡೇನಲ್ಲಿ ಪ್ರಿಯಾಂಕಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ಲಂತೆ. ನಂತರ ರಾತ್ರಿ 2:30 ಸುಮಾರಿಗೆ ವಿಲ್ಲಾಗೆ ವಾಪಸ್ ಆಗಿದ್ದ ಜೋಡಿ ಮಾರ್ಚ್ 25ರ ಬೆಳಿಗ್ಗೆ ಶವವನ್ನ ಆಸ್ಪತ್ರೆಗೆ ಸಾಗಿಸಿ ಅಸಲಿ ಆಟ ಶುರು ಮಾಡಿದ್ರಂತೆ. ಪ್ರಿಯಾಂಕಾ ಹಾಗೂ ಈಕೆಯ ಆತ್ಮೀಯ ಸ್ನೇಹಿತ ಮೋಹನ್ ಕಳ್ಳಾಟವನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಯಲು ಮಾಡಿತ್ತು. ಹೀಗಿದ್ರೂ ಪೊಲೀಸರು ಬೇಜವಾಬ್ದಾರಿ ತೋರಿಸಿದ್ದಾರೆ. ಸಾಕ್ಷ್ಯ ನಾಶ ಮಾಡಿ ಕೇಸ್ ತನಿಖೆ ಮಾಡದೆ ಸುಮ್ಮನಾಗಿದ್ದಾರೆ. ಆದ್ರೆ ಕೇಸ್ನಲ್ಲಿ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ವೆನ್ನೆಲಾ ತಂದೆ ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ಜಸ್ಟಿಸ್ ಫಾರ್ ವೆನ್ನೆಲಾ ಅನ್ನೋ ಕೂಗು ಕೇಳಿಸಿತ್ತು. ಇಲ್ಲಿಂದ ಪೊಲೀಸರ ನಿದ್ದೆ ಹಾಳು ಮಾಡಿತ್ತು. ಫೋನ್ ಟ್ರೇಸ್ ಮಾಡದೆ ಸುಮ್ಮನಿದ್ದ ಪೊಲೀಸರು ಪ್ರಿಯಾಂಕಾಳ ಫೋನ್ ಟ್ರೇಸ್ ಮಾಡಿದ್ರು. ಒತ್ತಡ ಜಾಸ್ತಿ ಆಗ್ತಿದ್ದಂತೆ ಪ್ರಿಯಾಂಕಾ ಎಲ್ಲಿದ್ದಾಳೆ ಅನ್ನೋದನ್ನ ತಿಳಿದುಕೊಳ್ಳೋಕೆ ಮುಂದಾಗಿದ್ರು. ಆಗ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿತ್ತು. ಅದು ಪ್ರಿಯಾಂಕಾ ಹಾಸನದಲ್ಲಿದ್ದಾಳೆ ಅನ್ನೋದು. ವೆನ್ನೆಲಾ ಅಂತ್ಯಕ್ರಿಯೆ ಮುಗಿಸಿದ್ದ ಪ್ರಿಯಾಂಕಾ ಸ್ನೇಹಿತ ಮೋಹನ್ ಜೊತೆ ನೆಮ್ಮದಿಯಾಗಿದ್ದಳು. ಎಲ್ಲವೂ ಅಂದುಕೊಂಡಂತೆ ನಡೀತು ಅಂತ ಅಂದುಕೊಂಡಿದ್ಲೋ ಏನೋ. ಬಟ್ ಪ್ರಿಯಾಂಕಾಳ ಗಂಡ ಶಾಕ್ ಕೊಟ್ಟಿದ್ದ. ಮಗಳ ಸಾವಿನಲ್ಲಿ ಅನುಮಾನ ಇದೆ ಅಂತ ಕಾಡುಗೋಡಿ ಸ್ಟೇಷನ್ ಮೊರೆ ಹೋಗಿದ್ದ. ಆದ್ರೆ ತನಿಖೆಯೂ ವೇಗವಾಗಿ ನಡೆದಿರಲಿಲ್ಲ. ಹೀಗಾಗಿ ಪ್ರಿಯಾಂಕಾ ಸುಮ್ಮನಿದ್ಲು ಅನ್ಸುತ್ತೆ. ಆದ್ರೆ ಇತ್ತೀಚೆಗೆ ವೆನ್ನೆಲಾ ಕೇಸ್ನಲ್ಲಿ ದೊಡ್ಡ ತಿರುವು ಸಿಕ್ಕಿತ್ತು. ಇದರಿಂದ ಪ್ರಿಯಾಂಕಾ ಹಾಸನಕ್ಕೆ ಎಸ್ಕೇಪ್ ಆಗಿದ್ದಳು. ಸಕಲೇಶ್ಪುರದ ಸ್ನೇಹಿತರ ಮನೆಯಲ್ಲಿ ವಾಸವಿದ್ದಳು. ಬಟ್ ಫೋನ್ ಟವರ್ ಲೊಕೇಶನ್ ಟ್ರೇಸ್ ಮಾಡಿದ್ದ ಕಾಡುಗೋಡಿ ಪೊಲೀಸರು ಪ್ರಿಯಾಂಕಾಳನ್ನ ಬಂಧಿಸಿದ್ದಾರೆ. ಹಾಸನದಲ್ಲಿದ್ದ ಪ್ರಿಯಾಂಕಾಗೆ ಶಾಕ್ ಆಗಿತ್ತು. ಪೊಲೀಸರು ಹುಡುಕಿ ಬಂದಿದ್ದೇ ತಡ ಬಲೆಗೆ ಬಿದ್ದಿದ್ದಳು. ಸೀದಾ ಪೊಲೀಸರು ಪ್ರಿಯಾಂಕಾಳನ್ನ ಹಾಸನದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು.
ಬೆಂಗಳೂರಿನ 1ನೇ ಎಸಿಜೆಎಂ ಕೋರ್ಟ್ಗೆ ಪ್ರಿಯಾಂಕಳನ್ನ ಹಾಜರುಪಡಿಸಿದ್ರು. ಹೀಗಾಗಿ ನ್ಯಾಯಮೂರ್ತಿ ಅಜಿತ್ ದೇವರಮನಿ ಪೀಠ 5 ದಿನಗಳ ಕಾಲ ಪ್ರಿಯಾಂಕಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಸತ್ಯ ಒಂದೊಂದಾಗಿಯೇ ಹೊರಬರ್ತಿದೆ.